ಗಿಡಗಳು ಬೆಳೆಸಬೇಕು ಅಂತ ಅಲ್ವಾ. ಆ ಗಿಡಗಳ ಬೆಳೆಸುವ ನಿಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿ ವಿಫಲರಾಗಿದ್ದಾರೆ. ಕಾರಣ ಅನೇಕ ಕಾರಣಗಳಿದ್ದಾರೆ ಅಲ್ವಾ. ದನ ಬಿಟ್ಟು ಹೊಡಿಸುವಂಥದ್ದು, ಮೇಯಿಸುವಂಥದ್ದು, ದನ ಕೊಡುವಂಥದ್ದು, ಈ ವಿಚಾರದಲ್ಲಿ ನಾನು ನಿನ್ನೆ ಹೇಳಿದಂಗೆ ಸಾಕಷ್ಟು ಕೂಗಾಡಿದ್ದೀನಿ ಅಲ್ವಾ. ಮತ್ತೆ ನಾನು ಕೂಡ 2-3 ಬಾರಿ ಅವು ಇವು ಎಲ್ಲ ಪ್ಲಾಂಟೇಶನ್ಗಳನ್ನು ತಂದು ಹಾಕಿ ಅಲ್ಲಿ ಕೂಡ ನಾವು ವಿಫಲನಾಗಿದ್ದೀವಿ. ಹಾಗಾಗಿ ಒಂದು ಸ್ಕೂಲ್ ಮೇಲೆ ಒಂದು ಸ್ಕೂಲ್ ಬಿಲ್ಡಿಂಗ್ ಚೆನ್ನಾಗಿ ಕಾಣಬೇಕು, ಎರಡನೇ ಗಿಡ ಮರಗಳು ಚೆನ್ನಾಗಿರಬೇಕು. ಅಂದಾಗ ಮಾತ್ರ ಅದೊಂದು ಆಫೀಸು, ಅದೊಂದು ಸ್ಕೂಲು, ಅದೊಂದು ಮತ್ತೊಂದು ಕಟ್ಟಡ ಅಂತ ನಮಗೆ ಗುರುತಿಸ್ಲಿಕ್ಕೆ ಬೇರೆ ಸಾಕಷ್ಟು ಜನ ಗುರುತಿಸ್ಲಿಕ್ಕೆ ಕಾರಣ ಆಗ್ಬೇಕಲ್ವಾ. ಹಾಗಾಗಿ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಬೇಕಾಗಿದೆ. ಅಂತಹ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಈ ರೀತಿ ಅಂದಗೊಳಿಸ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಬೇರೆ ಬೇರೆ ಶಾಲೆಯಿಂದ ಬಂದಂತ ನಮ್ಮ ಚಿತ್ರಕಲಾ ಶಿಕ್ಷಕರು ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ನಿನ್ನೆ ಯಾರು ಮಂಜನಾಯಕ್ ಸರ್, ರಾಘವೇಂದ್ರ ಸರ್, ಗಸ್ತಿ ಸರ್ ನಿನ್ನೆ ನಾವು ಅಭಿನಂದನೆಯನ್ನು ಮಾಡಿ ಕಳಿಸಿದ್ದೇವೆ. ಅದಕ್ಕೂ ಮಿಕ್ಕಿ ಬಹಳಷ್ಟು ತುಂಬಾ ಎಫರ್ಟ್ ಹಾಕಿ ನೋಡಿದ್ದೀರಾ ನೀವು. ಮೇಡಮ್ ಅವರು 10ನೇ ತಾರೀಕಿಂದ ನಿನ್ನೆ ಒಂದು ದಿವಸ ಬರಲಿಲ್ಲ, ಈ 3 ದಿನಗಳ ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಅವರು ಎಷ್ಟು ನಿರಂತರವಾಗಿ ಒಂದು ನಿಮಿಷವೂ ಕೂಡ ಟೈಮ್ ವೇಸ್ಟ್ ಮಾಡದೆ ಎಷ್ಟು ಸಾಧ್ಯತೆ ಅಷ್ಟು ಚಿತ್ರಗಳನ್ನ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ನಮಗೆ ಮಾಡಿ ಹೊರಗೋಡೆಯನ್ನ ಅಂದಗೊಳಿಸಿದ್ದಾರೆ. ತುಂಬಾ ಚಿತ್ರಗಳ ಮಯ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವು ಇಡೀ ಸೊಲ್ಲಾಪುರ ಅಷ್ಟೇ ಅಲ್ಲ, ಬೇರೆ ಬೇರೆ ಯಾರು ಬಂದು ನೋಡಿದ್ರು ಹೌದಪ್ಪ ಹಿಂಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರಣೀಭೂತರಾಗಿದ್ದಾರೆ ನಮ್ಮ